ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸಾಮಾನ್ಯವಾಗಿ ನಿರೀಕ್ಷಿತವಾಗಿಯೋ ಅನಿರೀಕ್ಷಿತವಾಗಿಯೋ ಸಣ್ಣ ಪುಟ್ಟ ತಪ್ಪಾದರೂ ಕೂಡ ಅದನ್ನು ಮುಚ್ಚಾಕುವಂಥ ಜನಗಳೇ ಹೆಚ್ಚು. ಆದರೆ ಆ ತಪ್ಪನ್ನು ಒಪ್ಪಿಕೊಂಡು ಮುಂದೆ ಈ ರೀತಿ ಆಗದೇ ಇರೋ ಥರ ನಾವು ಎಚ್ಚೆತ್ಕೊಳ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಮತ್ತಷ್ಟು ಘನತೆಯನ್ನು ಉಳ್ಳವನಾಗ್ತಾನೆ. ಆ ಒಂದು ಕೆಲಸವನ್ನು ಈಗ ಮಾಡಲಾಗಿದೆ. ಯಾರು, ಏನು, ಎತ್ತ ಎಲ್ಲದಕ್ಕೂ ಒಂದು ಟೈಟಲ್ ಕೊಡಬೇಕಂದ್ರೆ ಒಂದು ಪಂಚೆಯ ಕತೆ ಅಂತ ಹೇಳ್ಬೋದು. ಕೆಲವೇ ದಿನಗಳು ಅಂದರೆ ಕೆಲವೇ ಗಂಟೆಗಳ ಹಿಂದೆ GT ಮಾಲ್ನ ಒಳಗೆ ರೈತರೊಬ್ಬರನ್ನು ಪಂಚೆ ಹಾಕೊಂಬಂದರು ಅನ್ನೋ ಕಾರಣಕ್ಕೆ ಒಳ ಬಿಡಲಿಲ್ಲ ಅಂತ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಪ್ರತ್ಯುತ್ತರವಾಗಿ ಮಾಲ್ನ ಆಡಳಿತ ಮಂಡಳಿ ಕೂಡ ಕ್ಷಮೆಯನ್ನು ಕೋರ್ತು, ನಂತರ ರೈತರನ್ನು ಕರೆದು ಸನ್ಮಾನ ಕೂಡ ಮಾಡಿತು. ಇದಕ್ಕೆ ವಿಸ್ತಾರ ನ್ಯೂಸ್ ವೇದಿಕೆಯಾಗಿ ಮಧ್ಯದಲ್ಲಿ ನಿಂತಿತ್ತು. ಇವತ್ತು ಒಬ್ಬ ಶಿಕ್ಷಣ ಪ್ರೇಮಿ ಆಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ಥಿಯೇಟರ್ಗಳ ಮಾಲೀಕರಾಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ರೈತಾಪಿ ಕುಟುಂಬದಿಂದ ಬಂದಂಥ ಆನಂದ್ ಅವರು, ST ಆನಂದ್ ಅವ್ರ ಜೊತೆ ನಾನಿದ್ದೇನೆ. ಇವರು GT ಸಂಸ್ಥೆಗಳ ಮಾಲೀಕರಾಗಿದ್ದಾರೆ. ಮಾತಾಡಿಸ್ತೇನೆ. ಹೌದು ಸರ್, ಒಂದು ಅನಿರೀಕ್ಷಿತವಾಗಿ ಎಡವಟ್ಟಾಗೋಯ್ತು. ಆವತ್ತಿನ ದಿನ ಬೇರೆ ಮಾಲ್ಗಳಾಗಿದ್ದರೆ ನಮಗೆ ಗೊತ್ತಿಲ್ಲ, ನಾವು ಆ ಥರ ಮಾಡಿಲ್ಲ, CCTV ಕೊಡಲ್ಲ, ಇನ್ನುತ್ತರ ಬೇರೆ ಬೇರೆ ಬರ್ತಾಯಿತ್ತು. ನಿಮ್ಮ ಸಂಸ್ಥೆಯಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ ಮೊದಲನೇ ಉತ್ತರ ಬಂತು. ಆ ವ್ಯಕ್ತಿಯ ವಿರುದ್ಧ ಏನು ಕ್ರಮ ಜರುಗಿಸ್ಬೇಕೋ, ಆತನ ಕುಟುಂಬಕ್ಕೂ ಸಮಸ್ಯೆ ಆಗದಿರೋ ರೀತಿ ನಾವು ಜರುಗಿಸ್ತೀವಿ ಅಂತ ಹೇಳಿದಾಯ್ತು. ಅಲ್ಲಿಗೆ ರೈತನಿಗೆ ಗೌರವವನ್ನು ಕೊಟ್ಟಿದ್ದಾಯಿತು, ಆತನಿಗೆ ಸಣ್ಣ ಪ್ರಮಾಣದ ಶಿಕ್ಷೆಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾಯಿತು. ಈ ಇನ್ಸಿಡೆಂಟ್ನ ನೀವು ಆಸ್ಪತ್ರೆಯಲ್ಲಿರುವಾಗಲಿಂದ ನೋಡ್ಕೊಂಡು ಬಂದಿದ್ದೀರಾ. ನಿಮ್ಮ ಆರೋಗ್ಯ ಸರಿ ಇಲ್ದಿದ್ರು ಕೂಡ ಅವತ್ತು ಕೂತ್ಕೊಂಡು ಇರೋ ಹತ್ರ ಮಾತಾಡ್ತಾ ಇದ್ದೀರಾ. ಯಾವ ರೀತಿ ಈ ಇನ್ಸಿಡೆಂಟ್ನ ನೋಡ್ತೀರಾ? ಯಾವ ಸಂದೇಶವನ್ನು ರೈತರಿಗೆ ಫಕೀರಪ್ಪನವರು ಕೊಡ್ತೀರಾ? ನಾನು ಈ ಇನ್ಸಿಡೆಂಟ್ನ ನೋಡಿದಾಗ ನಾನು ಮೋಸ್ಟ್ ಪ್ರಾಬ್ಲಿ ನೆನ್ನೆ ಬೆಳಿಗ್ಗೆ ಇರಬೇಕು, ಮಂಗಳವಾರ ನಾನು ನೋಡಿಲ್ಲ. ನನಗೆ ಇದಿರಲಿಲ್ಲ, ಏನೋ ನೋಡೋಷ್ಟು ಕಾನ್ಷಿಯಸ್ ಇರಲಿಲ್ಲ. ಯಾಕೆಂದರೆ ಅವತ್ತು ನೈಟು ನನಗೆ ಆಪ್ರೇಷನ್ ಆಗಿತ್ತು, ಕಾನ್ಷಿಯಸ್ ಇರಲಿಲ್ಲ. ನನಗೆ ಬುಧವಾರ ಬೆಳಗ್ಗೆ ನಮ್ಮ ಮಕ್ಕಳು ತೋರಿಸ್ಲಿಲ್ಲ ನಾನು ಹಿಂಗಿದ್ದೀನಿ ಅಂದ್ಬಿಟ್ಟು ಅವ್ರು ಯಾರೂ ನನಗೆ ತೋರಿಸ್ಲಿಲ್ಲ. ಬುಧವಾರ ಬೆಳಗ್ಗೆ ಗೊತ್ತಾದಾಗೆ ಆವಾಗ ನಾನು ಇಮಿಡಿಯೇಟಾಗಿ ನಮ್ಮ ವಿಸ್ತಾರ TV ಶರ್ಮಾ ಅವ್ರ ಹತ್ರ ಮಾತಾಡಿದೆ. ಈ ಥರ ಆಗೋಗಿದೆ, ನಾನು ಇಲ್ಲಿದ್ದೀನಿ, ದಯವಿಟ್ಟು ಕ್ಷಮಿಸಿ, ಇದು ತಪ್ಪಾಗೋಗಿದೆ. ಫಕೀರಪ್ಪನವ್ರಿಗಾಗಲಿ, ನಾಗರಾಜ್ಗಾಗಲಿ, ಅವರ ಗ್ರಾಮಸ್ಥರಿಗಾಗಲಿ ನಾನೇ ಖುದ್ದಾಗಿ ಕ್ಷಮೆ ಕೇಳ್ತೀನಿ ಅಂತ ನಾನು ಹೇಳಿದೆ. ಆದರೆ ಈ ಘಟನೆ ನಿರೀಕ್ಷಿತ ಅಂತವಲ್ಲ, ಅನಿರೀಕ್ಷಿತ ಅಂದಮೇಲೆ ನಾವು ಒಬ್ಬರು ಕನ್ನಡದವರಾಗಿ, ಒಬ್ಬರು ರೈತರ ಮಕ್ಕಳಾಗಿ, ಒಬ್ಬ ರೈತನಿಗೆ ಅವಮಾನ ಆಗುತ್ತೆ ಅಂದರೆ ಇದು ಯಾರೂ ಸಹಿಸ್ಕೊಳ್ಳೋಂಥ ವಿಷಯ ಅಲ್ಲ. ಇಲ್ಲೇ ಅಲ್ಲ, ಎಲ್ಲೇ ಆಗಲಿ, ನಮ್ಮ ಕರ್ನಾಟಕದ ಮೂಲೆಯಲ್ಲಿ ಎಲ್ಲೇ ಆದ್ರೂ ಯಾರೂ ಸಹಿಸ್ಕೊಳ್ಳೋಂಥದ್ದಲ್ಲ. ಅದು ನಮ್ಮಲ್ಲೇ ಆಗಿರೋದು, ಅದೊಂದು ದುರ್ಘಟನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನಾನು ಫಕೀರಪ್ಪನವ್ರಿಗಾಗಲಿ, ನಾಗರಾಜ್ ಅವ್ರಿಗಾಗಲಿ, ಆ ಊರಿನ ಗ್ರಾಮಸ್ಥರಿಗೂ ಅಷ್ಟೇ, ಯಾಕೆಂದರೆ ನಾನು ಒಂದು ಹಳ್ಳೀಲಿ ಬೆಳೆದು ಬಂದವನು, ಊರಿನ ಗ್ರಾಮಸ್ಥರಿಗೂ ಅಷ್ಟೇ ಗೌರವ ಕೊಡ್ತೀವಿ ನಾವು. ಅಷ್ಟೇ ಇವತ್ತು ನೀವು ನಾನು ಯಾವೆಲ್ಲ ನಂದನ್ನು ನಾನು ಹೇಳ್ಕೊಳ್ತೀನಿ ಅಂತ ತಯಾರಾಗಿಲ್ಲ. ದಯವಿಟ್ಟು ಇದನ್ನು ಇಲ್ಲಿಗೆ ಎಂಡ್ ಮಾಡಿ ಅಂತ ನಾನು ನಿಮಗೆ ಮನಸ್ಫೂರ್ತಿಯಾಗಿ ವಿನಂತಿ ಮಾಡ್ತೀನಿ. ಸರ್, ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಮಾಲ್ಗೆ ಪ್ರವೇಶವನ್ನು ನಿರಾಕರಣೆ ಮಾಡಿದಂಥ ವ್ಯಕ್ತಿ ಇವತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಕೂತ್ಕೊಂಡು ವಿಶ್ವಾಸದಿಂದ ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಕನ್ನಡ ವಿರೋಧಿ ಮಾಲ್ ಅಂತ ಆಯಿತು, ರೈತ ವಿರೋಧಿ ಮಾಲ್ ಅಂತ ಆಯಿತು. ಆ ಮಾತುಗಳನ್ನು ಕೇಳಿಸ್ಕೊಂಡಾಗ ಏನು ಅನ್ನಿಸ್ತು? ಅವ್ರಿಗೇನು ಹೇಳ್ತೀರಾ? ಸರ್, ನಾನು ಮಾಲ್ ಓಪನ್ ಮಾಡಿ ಇಡೀ ಥಿಯೇಟ್ರ್ಗಳಿದ್ದಾಗ ಕನ್ನಡ ಚಿತ್ರ ಬರೀ ಕನ್ನಡದಲ್ಲೇ ಬಂದವರು ನಾವು. ಈಗ ಮಾಲು 2017 ಓಪನ್ ಮಾಡೋದಾಗಿಂದನು ಎಷ್ಟೋ ಸಂಘ ಸಂಸ್ಥೆಗಳು ಬಂದು, ಇದೇ ಕನ್ನಡ ಸಂಘ ಸಂಸ್ಥೆಗಳು ಬಂದು ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸರ್, ನಾವು ಬೇರೆ ಕಡೆ ಹೋದರೆ ಕನ್ನಡ ಸಾಂಗ್ಸೇ ಹಾಕೋದಿಲ್ಲ, ನಿಮ್ಮಲ್ಲೇ ಕನ್ನಡ ಅಂತ ಹಾಕಿರೋದು ಅಂತ ನಮಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇವತ್ತಿಗೂ ಬೇಕಾದ್ರೆ ಕನ್ನಡ ಸಂಘಗಳು, ಸುತ್ತಮುತ್ತ ಇರೋ ಕನ್ನಡ ಸಂಘಗಳು ನಮ್ಮದು ಬಂದು ಅಪ್ರಿಷಿಯೇಟ್ ಮಾಡ್ತಾರೆ. ಆದ್ದರಿಂದ ಅದು ಅಲ್ಲದೆ ಇವತ್ತು ಕನ್ನಡದಲ್ಲದೆ ನಮಗಾಗಿರೋದು ಒಬ್ಬ ರೈತರಿಗೆ, ನಾವು ರೈತರ ಕುಟುಂಬದ ಹುಟ್ಟಿದ ಮೇಲೆ ಅವ್ರ ಅವಮಾನ ಆದಮೇಲೆ ನಾವು ಖಂಡಿಸಲೇಬೇಕಲ್ವ. ನಾವು ಅದನ್ನು ನಾವು ಸ್ವಯಂ ಇದರಿಂದ ನಾವು ಶಿಕ್ಷೆ ಅನುಭವಿಸ್ಲೇಬೇಕಲ್ವ. ನಮಗೆ ಯಾರೋ ನೆನ್ನೆ ಅಸೆಂಬ್ಲಿಲಿ ಮಾತಾಡಿದ್ರು, ಅಸೆಂಬ್ಲಿಲಿ ಮಾತಾಡಿದ ತಕ್ಷಣ ಅವರನ್ನು ನಾನು ಯಾರನ್ನು ಕಾಯೋಕ್ಕೆ ಹೋಗಲಿಲ್ಲ. ಜಸ್ಟ್ ಕ್ಲೋಸ್ ಮಾಡ್ರಪ್ಪ, ಬೇಡ. ನಾವು ವಾಲಂಟ್ರಿಯಾಗಿ ಕ್ಲೋಸ್ ಮಾಡೋದು. ಯಾಕೆಂದರೆ ನಾವು ಯಾವತ್ತೂ ಬೀದಿಗೆ ಹೋದರಲ್ಲ, ಒಂದು 4 ಮೂಲೆಯಲ್ಲಿ ಬೆಳೆದವ್ರು, 4 ಗೋಡೆ ಮಧ್ಯೆ ಬೆಳೆದವ್ರು ನಾವು. ಅಸೆಂಬ್ಲಿಲಿ ನಮ್ಮ ಒಂದು ಸಂಸ್ಥೆ ಬಗ್ಗೆ ಇಶ್ಯೂ ಬಂತು ಅಂದಮೇಲೆ ನಾವು ಏನಕ್ಕೆ ಇರಬೇಕು?
ಈ ಒಂದು ಕ್ಷಣಕ್ಕೆ ಬೇಸರ ಆಗುತ್ತೆ, ಹೌದು. ಆದರೆ ರಾಜಾಜಿನಗರ, ಶ್ರೀರಾಮ್ಪುರ, ಓವರಾಲ್ ನಾನು ಹೇಳ್ತಿರೋದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಅಂತ ಎಲ್ಲೆಲ್ಲಿದೆ ಅಲ್ಲಿರೋ ಅಷ್ಟೂ ಜನಕ್ಕೆ ಗಂಗಮ್ಮ ತಿಮ್ಮಯ್ಯ ಇನ್ಸ್ಟಿಟ್ಯೂಷನ್ ಅಂದರೆ ಏನು ಅಂತ ಗೊತ್ತು. ಇದುವರೆಗೂ ಒಂದು ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ. ಇದು ಅನಿರೀಕ್ಷಿತವಾದ ಬ್ಲ್ಯಾಕ್ ಮಾರ್ಕು. ಅದನ್ನು ಹೌದು ಮನಸ್ಸಿಗೆ ತೊಗೊಂಡಿದ್ದೀರ, ಬೇಸರ ಆಗುತ್ತೆ. ಸ್ವಯಂ ಪ್ರೇರಿತವಾಗಿ ಮಾಲನ್ನು ಕೂಡ ಬಂದ್ ಮಾಡಿದ್ರು. ಆದರೆ ಈ ಕನ್ನಡ ವಿರೋಧಿ ಅಲ್ಲ ಅನ್ನೋದು ಕೂಡ ಮೊದಲಿಂದ ಎಲ್ರಿಗೂ ಗೊತ್ತಿದೆ. ಈ ಕ್ಷೇತ್ರದಲ್ಲಿರುವಂಥ ಅನೇಕ ಹಳುಬರಿಗೆ ಈ ಕುಟುಂಬ ಏನು ಮಾಡಿದೆ ಸಮಾಜಕ್ಕೋಸ್ಕರ ಅಂತ ಗೊತ್ತಿದೆ. ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಿರುವಾಗ ಅದು ಯಾರ ಕಣ್ಣಿಗೂ ಬರಲ್ಲ, ಸಣ್ಣದೊಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತಲ್ಲ, ಅದು ತುಂಬ ದಿನ ಉಳಿದು ಬಿಡುತ್ತೆ. ಈಗ ಇದನ್ನ ಇನ್ಸಿಡೆಂಟ್ ಆದ ನಂತರ ಒಂದಿಷ್ಟು ಜನ ಬೇಕಂತಲೇ ಪಂಚೆ ಉಟ್ಕೊಂಬರೋದು, ಆ ಟ್ರೆಂಡ್ ಸ್ಟಾರ್ಟ್ ಆಗೋಗಿದೆ. ಇಂಡೈರೆಕ್ಟ್ಲಿ ನಿಮ್ಮ ಮಾಲಿಂದ ನಮ್ಮ ಸಂಸ್ಕೃತಿನ ವಾಪಸ್ ಮುನ್ನೆಲೆಗೆ ತರ್ತಾ ಇದ್ದೀರಾ ಅನ್ನಿಸ್ತಾ ಇದೆಯಾ? ಹಾಗೇನಾದರೂ ಹೇಳ್ತೀನಿ ಕೇಳಿ. ಆ ರೀತಿ ನಮ್ಮ ಕನ್ನಡ ಜನ ಪಂಚೆ ಉಟ್ಕೊಂಬಂದರೆ ನಾನೇ ಬಾಗಿಲಲ್ಲಿ ನಿಂತ್ಕೊಂಡು ಅವ್ರ ಹೂನಾರ ಹಾಕಿ ಒಳಗಡೆ ವೆಲ್ಕಮ್ ಮಾಡ್ತೀನಿ. ಯಾಕೆ ಅಂದರೆ ಈ ಸಂಸ್ಕೃತಿ ನಮ್ಮಿಂದನೇ ಸ್ಟಾರ್ಟ್ ಆಗಲಿ, ಪಂಚೆ ಸಂಸ್ಕೃತಿ ನಮ್ಮಿಂದನೇ ಸ್ಟಾರ್ಟ್ ಆಗಲಿ. ಎಲ್ಲ ಮಾಲರು ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಮಾಲಲ್ಲಿ ಯಾರು ಪಂಚೆ ಉಟ್ಕೊಂಬತ್ತಾರೋ ನಾನೇ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಈ ಸಂಸ್ಕೃತಿ ಬೆಳೀಲಿ, ನಮ್ಮ ಕರ್ನಾಟಕದ ಸಂಸ್ಕೃತಿ ಅದು. ಪಂಚೆ ಅನ್ನೋದು ಇದಲ್ಲ, ಒಬ್ಬ ರೈತನ ಅಸ್ತ್ರ ಅದು. ನಾವು ಅದನ್ನು ವೆಲ್ಕಮ್ ಮಾಡಬೇಕೇ ಹೊರತು ಅದನ್ನು ನಾವು ನಿರಾಕರಣೆ ಮಾಡೋದಲ್ಲ. ಎಷ್ಟೋ ಜನ ಇವತ್ತು ನೀವು ಬೇಕಾದ್ರೆ CCTV ತಗೊಂಡು ನೋಡಿದ್ವಲ್ಲ, ಎಷ್ಟೋ ಜನ ಇವತ್ತು ಮೊನ್ನೆ ಸೋಮವಾರ, ನನಗೆ ಗೊತ್ತಿಲ್ಲ, ಮಕ್ಳು ಹೇಳ್ತಿದ್ರು, ಸೋಮವಾರ ದಿವಸ ನಮ್ಮ PVR ನಿಮಗೆ ಗೊತ್ತು ಯಾವ ಕಂಪ್ನಿ ಅಂದ್ಬಿಟ್ಟು, ಅವರು 7 ವರ್ಷ ಆಯಿತು ಅಂದ್ಬಿಟ್ಟು ಪ್ರತಿಯೊಬ್ಬ ಸ್ಟಾಫನ್ನು ಪಂಚೆ ಉಟ್ಕೊಂಬಂದು ಕೆಲಸ ಮಾಡಿದ್ದಾರೆ. ಅದು CCTV ನಿಮಗೆ ಬೇಕಾದ್ರೆ ಇದು ಸಿಗುತ್ತೆ, ಅದನ್ನು ನೋಡಿ ಕೊಡ್ತಾರೆ ನಮ್ಮ ಹುಡುಗರು ಬೇಕಾದ್ರೆ. ಆ ರೀತಿ ಇರಬೇಕಾದ್ರೆ ನಾವು ಯಾವುದು ಡ್ರೆಸ್ ಕೋಡ್ ಅನ್ನೋದು ನಮ್ಗೆ ಈ ಡ್ರೆಸ್ ಕೋಡ್ ಮಾಡಿಕೊಂಡ್ರೆ ನಾವು ಬದುಕೋಕ್ಕಾಗುತ್ತೆ, ನಾವು ವ್ಯಾಪಾರ ಮಾಡೋಕ್ಕಾಗುತ್ತೆ? ಡ್ರೆಸ್ ಕೋಡ್ ಅನ್ನೋದು ಎಲ್ಲೂ ಇಲ್ಲ ನಮಗೆ. ಅಲ್ಲಿಗೆ ಮಾಲ್ಗೆ ಪಂಚೆ ಉಟ್ಕೊಂಬರೋಂಥ ಸಂಸ್ಕೃತಿ GT ಮಾಲಿಂದ ಆರಂಭ ಆಗುತ್ತೆ. ಅದಕ್ಕೆ ನೀವು ಸ್ವಾಗತ ಕೋರ್ತಾ ಇದ್ದೀರಾ. ಅದಕ್ಕೆ ನಾನು ಅಭಿನಂದಿಸ್ತೀನಿ. ಬರೋರಿಗೆ ನಾನು ಹೇಳ್ದನಲ್ಲ, ಬರ್ತೀವಿ ಅಂದವ್ರಿಗೆ ನಾನಿರಲಿ, ಇಲ್ಲ ನಮ್ಮ ಮ್ಯಾನೇಜರ್ಗಳು ಇರ್ತಾರೆ, ಇಲ್ಲ ನನ್ನ ಮಗ ಇರ್ತಾನೆ, ಅವ್ರನ್ನ ನಾವೇ ಬಾಗಿಲಲ್ಲಿ ನಿಂತ್ಕೊಂಡು ವೆಲ್ಕಮ್ ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.